ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಈ ಬಾರಿಯ ನನ್ನ ಪ್ರವಾಸ ಮಂತ್ರಾಲಯದೆಡೆಗೆ. ಈ ಬಾರಿ ಬಿರು ಬೇಸಿಗೆಯಲ್ಲಿ ನಾನು ಮಂತ್ರಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಈ ಗುರುರಾಯರಿಗೆ ನನ್ನ ಸೇವೆಯನ್ನು ಸಲ್ಲಿಸೋದಾಗಿತ್ತು. ಇದು ತುಂಬ ದಿನಗಳ ಕೋರಿಕೆಯಾಗಿತ್ತು. ಹಾಗಾಗಿ ಮಂತ್ರಾಲಯದಲ್ಲಿ ಗುರುರಾಯರ ದರ್ಶನವನ್ನು ಮಾಡಿ ಸೇವೆಯನ್ನು ಸಲ್ಲಿಸಿ ಹಾಗೆ ಉಳಿದ ಮಂತ್ರಾಲಯದ ಸಮೀಪ ಇರತಕ್ಕಂಥ ಸ್ಥಳಗಳಿಗೆ ಭೇಟಿ ನೀಡೋದು ನನ್ನ ಮುಖ್ಯ ಉದ್ದೇಶವಾಗಿತ್ತು. ಮಂತ್ರಾಲಯದಲ್ಲಿ ಗುರುರಾಯರ ದರ್ಶನವನ್ನು ಮಾಡಿಬಿಟ್ಟು ಆ ನಂತರ ನನ್ನ ಪ್ರಯಾಣ ಪಂಚಮುಖಿಯೆಡೆಗೆ ಸಾಗಿತು. ಈ ಪಂಚಮುಖಿಯಲ್ಲಿ ಗುರುರಾಯರು 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು. ಹಾಗಾಗಿ ಮುಖ್ಯ ಪ್ರಾಣದೇವರು ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಗೂ ಕೂರ್ಮಾವತಾರದಲ್ಲಿ ವಿಷ್ಣುವು ಹಾಗೂ ತಿರುಪತಿಯ ವೆಂಕಟರಮಣ ದರ್ಶನವನ್ನು ಕೊಟ್ಬಿಟ್ಟು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿ ಅಂತ ಆಜ್ಞೆಯನ್ನು ಮಾಡಿದ್ರಂತೆ. ಅಂತಹ ಸ್ಥಳಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. ಇದು ಪಂಚಮುಖಿಯಲ್ಲಿರ್ತಕ್ಕಂಥ ಹನುಮನ ದೇವಾಲಯ. ಪಂಚಮುಖಿಯ ಪ್ರಾಣದೇವರು ಇಲ್ಲಿ ಗುರುರಾಯರಿಗೆ ದರ್ಶನವನ್ನು ಕೊಟ್ಟಿದ್ದರು ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಗುಹೆಯಲ್ಲಿ ಗುರುರಾಯರು 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ರು ಅನ್ನೋದು ಒಂದು ನಂಬಿಕೆ ಇದೆ.
ಪಂಚಮುಖಿಯ ಹನುಮ ದೇವಾಲಯದ ಬಳಿಯೇ ಇರತಕ್ಕಂಥ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಮ್ಮನವರು ನೆಲೆಸಿದ್ದು, ಅಲ್ಲಿಗೂ ಸಹ ಭೇಟಿ ಕೊಟ್ಟು ತಾಯಿಯ ದರ್ಶನವನ್ನು ಪಡೆದು ನನ್ನ ಮುಂದಿನ ಪ್ರಯಾಣವನ್ನು ಆರಂಭಿಸಲು ಪ್ರಾರಂಭಿಸಿದೆ. ನನ್ನ ಮುಂದಿನ ಪ್ರಯಾಣ ಬಿಚ್ಚಾಲೆಯೆಡೆಗೆ. ಇದನ್ನು 2ನೇ ಮಂತ್ರಾಲಯ ಅಂತಲೂ ಸಹ ಕರೀತಾರೆ. ಗುರುರಾಯರು ತಮ್ಮ ಶಿಷ್ಯರಾಗಿರ್ತಕ್ಕಂಥ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ 12 ವರ್ಷಗಳ ಕಾಲ ತಂಗಿದ್ರು. ಹಾಗಾಗಿ ಇಲ್ಲಿಯೇ ವಿಶ್ರಾಂತಿಯನ್ನು ಪಡ್ಕೊಳ್ತಿದ್ರು. ಈ ಅಪ್ಪಣ್ಣಾಚಾರ್ಯರ ಮನೆಯ ವಿಶೇಷತೆ ಏನು ಅಂದರೆ, ಗುರುರಾಯರು ವಿಶ್ರಾಂತಿ ಪಡೆದ ಈ ಮನೆ ಎಂಥ ಬಿರು ಬೇಸಿಗೆಯಲ್ಲೂ ಸಹ ತಂಪಾದ ಹವಾಗುಣವನ್ನು ಹೊಂದಿರತಕ್ಕಂಥದ್ದು. ಗುರುರಾಯರಿಗೆ ಕೊಬ್ಬರಿಯ ಚಟ್ನಿ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಅವರು ಈ ಕೊಬ್ಬರಿ ಚಟ್ನಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಒರಳುಕಲ್ಲನ್ನು ಬಳಸ್ತಾ ಇದ್ದರು. ಆ ಒರಳುಕಲ್ಲನ್ನು ಸಹ ನಾವು ಈಗಲೂ ಸಹ ನೋಡಬಹುದಾಗಿದೆ. ನಾನು ಭೇಟಿ ನೀಡಿದ ಸಂದರ್ಭದಲ್ಲಿ ಬೇಸಿಗೆಯಾದ್ದರಿಂದ ತುಂಗಭದ್ರಾ ನದಿ ಖಾಲಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.